ಇಲ್ಲಿ ನಾನು ಅರ್ಧ ಕೆಜಿ ಸೋರೆಕಾಯಿ ತಗೊಂಡಿದ್ದೇನೆ, 1 ಕಪ್ಪು ಬೆಲ್ಲ ಜಾಗರಿ ಪೌಡರ್, ಅರ್ಧ ಲೋಟೆ ದೋಸೆ ರೈಸ್ ಇಡ್ಲಿ ರೈಸ್, ಅದಕ್ಕೆ ಸ್ವಲ್ಪ ನೀರು ಹಾಕಿ 10 ಮಿನಿಟ್ಸ್ ನೆನೆಸಿಡುವ. 10 ಮಿನಿಟ್ ನೆನೆಸಿಟ್ಟರೆ ಸಾಕು, ಜಾಸ್ತಿ ಬೇಡ. ಅಂದರೆ 400 ml ಕೊಕೊನಟ್ ಮಿಲ್ಕ್ ತೆಂಗಿನ ಹಾಲು 400 ml. ಸ್ವಲ್ಪ ನಾನು ಗೋಡಂಬಿಯನ್ನು ನೀರಲ್ಲಿ ನೆನೆಸಿಟ್ಕೊಂಡಿದ್ದೇನೆ, ಸೋಕ್ ಮಾಡಿ ಇಟ್ಕೊಂಡಿದ್ದೇನೆ. ಮೊದಲಿಗೆ ನಾವು ಸೋರೆಕಾಯದು ಸಿಪ್ಪೆ ತೆಗೆದು ಸಣ್ಣಕ್ಕೆ ತುಂಡು ಮಾಡುವ, ಕಟ್ ಮಾಡುವ. ಇದರ ಬೀಜ ತೆಗೆಯುವ, ಸೀಡಿದ್ದದನ್ನು ತೆಗೆದು ಸಣ್ಣ ಕಟ್ ಮಾಡ್ಕೊಳ್ಳುವ. ಒಳ್ಳೆ ರೀತಿ ಕ್ಲೀನ್ ಮಾಡಿಕೊಂಡೆ ಬೀಜ ತೆಗೆದ ನಂತರ. ಈಗ ಇದನ್ನು ನಾವು ಸಣ್ಣ ಸಣ್ಣ ಕಟ್ ಮಾಡ್ಕೊಳ್ಳುವ. ಈಗ ನಾವು ಇದನ್ನು ಡೈರೆಕ್ಟ್ ಮಿಕ್ಸಿ ಜಾರಿಗೆ ಹಾಕಿ ರುಬ್ಬುವ, ಗ್ರೈಂಡ್ ಮಾಡುವ. ನೀರು ಹಾಕೊಳ್ಳೋದು ಬೇಡ. ಈ ರೀತಿ ನಾನು ರುಬ್ಕೊಂಡೆ. ಈಗ ನಾನು 10 ಮಿನಿಟ್ ನೆನೆಸಿಟ್ಕೊಂಡ ಅಕ್ಕಿಯನ್ನು ಮಿಕ್ಸಿ ಜಾರಿಗೆ ಹಾಕಿ ಇದನ್ನು ಸಹ ನಾವು ಗರಿಗರಿಯಾಗಿ ರುಬ್ಬಬೇಕು, ಕೋರ್ಸ್ಲಿ ಗ್ರೈಂಡ್ ಮಾಡಬೇಕು. ಈ ರೀತಿ ನಾನು ಅಕ್ಕಿಯನ್ನು ತರಿಯಾಗಿ ರುಬ್ಬಿಟ್ಕೊಂಡೆ. ನಾನಿಲ್ಲಿ ಪಾತ್ರೆ ಬಿಸಿಗಿಟ್ಟಿದ್ದೇನೆ, ಅದಕ್ಕೆ ನಾವು ರುಬ್ಕೊಂಡ ಸೋರೆಕಾಯನ್ನು ಹಾಕೊಳ್ಳುವ. ಮಿಕ್ಸಿ ಜಾರಿಗೆ ಸ್ವಲ್ಪ ವಾಟರ್ ನೀರು ಹಾಕಿ ಅದನ್ನು ಸಹ ಇದಕ್ಕೆ ಹಾಕೊಳ್ತೇನೆ. ಆನಂತರ ಗ್ರೈಂಡ್ ಮಾಡಿದ ಅಕ್ಕಿಯನ್ನು ಸಹ ಸೇರಿಸಿಕೊಳ್ಳುವ. ಒಮ್ಮೆ ಇದನ್ನು ಒಳ್ಳೆ ರೀತಿ ಮಿಕ್ಸ್ ಮಾಡಿಕೊಳ್ಳುವ. ಸ್ವಲ್ಪ 1/4 ಟೀ ಸ್ಪೂನ್ ಅಷ್ಟು ಸಾಲ್ಟ್, ಉಪ್ಪು ಹಾಕೋಣ, ಜಾಸ್ತಿ ಬೇಡ, ಸ್ವಲ್ಪ ರುಚಿಗೆ ತಕ್ಕಷ್ಟು. ಪುನೊಮ್ಮೆ ಇದನ್ನು ಒಳ್ಳೆ ರೀತಿ ಮಿಕ್ಸ್ ಮಾಡಿಕೊಳ್ಳುವ. ಬೇಕಂದರೆ ಸ್ವಲ್ಪ ವಾಟರ್ ನೀರು ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದನ್ನೀಗ ನಾವು ಮೀಡಿಯಂ ಫ್ಲೇಮಲ್ಲಿ ಬೇಯಲಿಕ್ಕೆ ಬಿಡಬೇಕು. ಅಕ್ಕಿ ಮತ್ತು ಸೋರೆಕಾಯಿ ಬೇಯಲಿ. ನಡುವಿನಲ್ಲಿ ಒಮ್ಮೆ ಮಿಕ್ಸ್ ಮಾಡ್ತಾ ಸಾಕು. ಒಳ್ಳೆ ರೀತಿ ಕುದಿ ಬಂದಿದೆ. ಈಗ ನಾವು ಕೊಕೊನಟ್ ಮಿಲ್ಕ್ ತೆಂಗಿನ ಹಾಲು ಹಾಕೋಣ. ಅದರ ಜೊತೆನೆ ಬೆಲ್ಲದ ಪುಡಿ ಜಾಗ್ರಿ. ಇದನ್ನು ಒಳ್ಳೆ ರೀತಿಯೊಮ್ಮೆ ಮಿಕ್ಸ್ ಮಾಡಿಕೊಳ್ಳುವ. ಕನ್ಸಿಸ್ಟೆನ್ಸಿ ನಿಮ್ಗೆ ಎಷ್ಟು ಬೇಕಂತ ನೋಡಿಕೊಂಡು, ಬೇಕಂದರೆ ನೀವು ವಾಟರ್ ನೀರು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಬೋದು. ಆನಂತರ ಏಲಕ್ಕಿ ಪೌಡರ್, ಕಾರ್ಡಮಮ್ ಪೌಡರ್ ಬೇಕಿದ್ರೆ ಸಹ ನೀವು ಹಾಕ್ಕೊಳ್ಬೋದು. ನಾನು ಹಾಕ್ತಾ ಇಲ್ಲ. ಪುನಃ ಇದನ್ನು ಮೀಡಿಯಂ ಫ್ಲೇಮಲ್ಲಿ ಒಳ್ಳೆ ರೀತಿ ಕುದಿ ಬರ್ಲಿಕ್ಕೆ ಬಿಡುವ. ಮಿಕ್ಸ್ ಮಾಡ್ತಾ ಇರಿ ಕಂಟಿನ್ಯೂಸ್, ತಳ ಹಿಡಿಬಾರ್ದು. ಈಗ ನಾವು ನೆನೆಸಿಟ್ಟಂತ ಗೋಡಂಬಿ ಕ್ಯಾಶ್ಯೂ ನಟ್ಟನ್ನು ಹಾಕೊಳ್ಳುವ. ನೀವು ಬೇಕಂದ್ರೆ ತುಪ್ಪದಲ್ಲಿ ಫ್ರೈ ಮಾಡಿ ಸಹ ಹಾಕೊಳ್ಬೋದು. ನನಗೆ ಈ ರೀತಿ ಇಷ್ಟ ಆಗ್ತದೆ. ನೆನೆಸಿಟ್ಟ ಗೋಡಂಬಿ ಹಾಕೊಳ್ಳಿಕ್ಕೆ ಸಾಫ್ಟ್ ಆಗಿ. ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ, ಕುದಿ ಬರಲಿ ಒಳ್ಳೆ ರೀತಿ. ಸಾಕು, ಒಳ್ಳೆ ರೀತಿ ಕುದಿ ಬಂದಿದೆ, ಬಾಯ್ಲ್ ಆಗಿದೆ. ಫ್ಲೇಮನ್ನು ಆಫ್ ಮಾಡ್ಕೊಳ್ಳುವ. ಸೋರೆಕಾಯಿ ಪಾಯಸ ರೆಡಿಯಾಗಿದೆ ಸರ್ವ್ ಮಾಡಲಿಕ್ಕೆ. ಸರ್ವ್ ಮಾಡುವಾಗ ನೀವು ತುಪ್ಪ ಹಾಕೊಳ್ಳಿ ಮೇಲಿಂದ. ತುಪ್ಪ ಹಾಕಿ ಸರ್ವ್ ಮಾಡಿ.